ಇದು ಯಾಕೆ ಈ ಥರ ಕುಯ್ಯೋದು ಅಂತ ಹೇಳಿದ್ರೆ ಹಲಸಿನ ಹಣ್ಣುಗಳು ಸೆಂಟ್ರಿಗೆ ಕಟ್ಟಾಗ್ಬಿಡ್ಬಾರ್ದು ಅಂಥೇಳಿ ಈ ಥರ ಪ್ಲಾನಲ್ಲಿ ಮಾಡ್ತಾರೆ ಹಳ್ಳಿ ಕಡೆ. ಯಾಕಂದರೆ ಇದು ಕರೆಕ್ಟಾಗಿ ಗೆಸ್ ಮಾಡಿ ಕುಯ್ಬೋದು. ಇಲ್ಲಾಂದರೆ ಹಲಸಿನ ಹಣ್ಣು ಈ ಥರ ಸೆಂಟ್ರಲ್ಲಿ ಇದಾಗ್ಬಿಡ್ತಾರೆ. ಬೇರೆ ಥರ ಕುಯ್ದರೆ ಹಣ್ಣು ವೇಸ್ಟ್ ಆಗುತ್ತೆ ಅಂತೇಳಿ ಈ ಥರ ಮಾಡೋದು. ಬಟ್ ಅದು ಯಾವ ಥರ ಇದೆ ಹಣ್ಣು. ಇದಕ್ಕೆ ಜೇನುತುಪ್ಪ ಹಾಕ್ಕೊಂಡು ಕಾಯಿ ಹಾಕ್ಬಿಟ್ಟು ಜೇನುತುಪ್ಪ ಹಾಕ್ಬೇಕು. ಇದಕ್ಕೆ ಜೇನುತುಪ್ಪ ಹಾಕ್ಬಿಟ್ಟು ತಿಂತಾಯಿದ್ರೆ ಒನ್ ಮೋರ್ ಅನ್ಬೋದು. ಆ ಥರ ಟೇಸ್ಟ್ ಇರುತ್ತೆ. ಇದು ಬಂದು ನಮ್ಮ ಕರ್ನಾಟಕಕ್ಕೆ ಫೇಮಸ್ ಆದ ಹಣ್ಣು ಇದು. ಇದ್ರ ಹೆಸರು ಬಂದುಬಿಟ್ಟು ನಾನು ಆ್ಯಕ್ಚುಲಿ ಕುಮಾರಸ್ವಾಮಿ ಅವ್ರು ಕೊಟ್ಟಿದ್ದೀನಿ. ಇದೇ ಹಣ್ಣೆ ಸಕ್ಕತ್ತಾಗೈತೆ ಅಂತ ಹೇಳೋರೆ. ಇದಲ್ಲಿಷ್ಟೇ ಇದು ಕಟ್ ಮಾಡ್ಕೊಳ್ಳೋದು. ಹಿಂಗೆ ಅದಿರ್ತಕ್ಕಂಥ ಅಂಟನ್ನ ಈ ಥರ ಇದು ಹಾಕೋದು, ಕ್ಲೀನ್ ಮಾಡೋದು. ನೋಡಿ ಆ ಥರ ಬಂದೈತೆ, ನೀಟಾಗಿ ಬಂದೈತೆ. ಹಣ್ಣು ವೇಸ್ಟ್ ಆಗೋಲ್ಲ. ಸೊ ಹಣ್ಣುಗಳು ತುಂಬ ಜಾಸ್ತಿ ಇದೆ. ಬೇರೆ ಥರ ಇದರಲ್ಲಿ ಇದಿಲ್ಲ. ಇನ್ನೂ ಸೂಪರಾಗಿದೆ. ಇದನ್ನು ಅಷ್ಟೇ ಸೇಮ್ ಅದೇ ಥರ ಪ್ಲಾನ್ ಮಾಡಿ ನೀಟಾಗಿ ಮೇಲೇ ಕುಯ್ಕೋಬೇಕು. ಜಾಸ್ತಿ ಕೆಳಗಡೆ ಹೋದರೆ ಹಣ್ಣು ಇದಾಗ್ಬಿಡುತ್ತೆ, ವೇಸ್ಟ್ ಆಗಿಬಿಡುತ್ತೆ. ಮೇಲೆ ತಗೊಂಡು ನೋಡಿ ಈ ಥರ ಕರೆಕ್ಟ್. ಮೊನ್ನೆ ಹಿಂಗೆ ಮಾಡಿದೆ ನಾನು ನಿಮ್ಮ ಪ್ಲ್ಯಾನಲ್ಲೇ. ಹಣ್ಣುಗಳು ವೇಸ್ಟ್ ಆಗೋಲ್ಲ. ತೆಗಿಬೋದು, ಸ್ಮೂತಾಗಿ ಬರುತ್ತೆ. ಒಳ್ಳೆ ಕೊಬ್ಬರಿ ಇದ್ದಂಗೆ ಇರ್ತದೆ.